ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಒಂದು ಮದುವೆ ಇತ್ತು, ಬಂದಿದ್ದೀವಿ. ಜಯನಗರದಲ್ಲಿದ್ದೀವಿ. ಸೊ ಈಗ ಬಂದು ಟಿಫನ್ ಎಲ್ಲ ಮುಗಿಸಿ ಈಗ ದಾರೆ ಸ್ಟಾರ್ಟ್ ಆಗ್ತಾ ಇದೆ. ಮದುವೆಗಿನ್ನ ಹುಡುಗ ಹುಡುಗಿ ಎಲ್ಲ ರೆಡಿ ಆಗಿದ್ದಾರೆ. ಈಗ ಗೌರಿ ಪೂಜೆಗೋಸ್ಕರ ಈಗ ಎಲ್ಲರನ್ನೂ 5 ಜನ ಮುತ್ತೈದೆಯರನ್ನ ಕರೆದು ಅರಿಶಿನ ಕುಂಕುಮ ಇಡಿಸಿ ದೀಪ ಹಚ್ಚಿಸ್ತಾ ಇದ್ದಾರೆ ಪುರೋಹಿತರು. ನಾವು ಬೇಗನೆ ಬಂದು ಎಲ್ಲ ಟಿಫನ್ ಮಾಡಿ, ಸೊ ಅತ್ತೆ ಮೊಮ್ಮಗಳದು ಮದುವೆ ಇದ್ದಿದ್ದಂಥದ್ದು, ಹಾಗಾಗಿ ಎಲ್ಲ ಬಂದ್ವಿ. ಇನ್ನು ಯಾರೂ ಅಷ್ಟು ಜನ ಬಂದಿರಲಿಲ್ಲ, ಹಾಗಾಗಿ ಗೌರಿ ಪೂಜೆಗೆ ನಮ್ಮನ್ನೇ ಎಲ್ಲ ಕರೆದು ಸೊ ಎಲ್ಲ ರೆಡಿ ಮಾಡಿಸ್ತಿದ್ದಾರೆ. ದೀಪಕ್ಕೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವು ಮುಡಿಸಿ ದೀಪ ಎಲ್ಲ ಹಚ್ಚಿ ಗೌರಿ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದಾರೆ. ಇನ್ನೇನು ಹುಡುಗಿ ರೆಡಿ ಆಗಿದ್ದಾರೆ, ಹುಡುಗಿ ಬರ್ತಾ ಇದೆ. ಹಾಗೆ 5 ಜನನೂ ಮುತ್ತೈದರು ಅರಿಶಿನ ಕುಂಕುಮ ತಗೊಳ್ಳಿ ಅಂತ ಹೇಳಿದ್ರು. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಮದುವೆ ಇರೋದು. ದೇವಸ್ಥಾನದಲ್ಲಿ ದೇವ್ರ ಮುಂದೆನೇ ಧಾರೆ ಮಾಡಬೇಕು ಅಂತ ಹೇಳಿ ಪಾರ್ಟಿ ಹಾಲ್ ಮಾಡಿದ್ರು ದೇವಸ್ಥಾನದಲ್ಲಿ ಬಂದು ತಾಲಿ ಕಟ್ಕೊಂಡು ಆಮೇಲೆ ಪಾರ್ಟಿ ಹಾಲ್ಗೆ ಹೋಗಿ ಧಾರೆ ಮುಹೂರ್ತ ಮಾಡಿದ್ದಂಥದ್ದು. ಸೊ ತುಂಬ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು ದೇವಸ್ಥಾನದಲ್ಲಿ ಮದುವೆ ಆಗುವಂಥದ್ದು. ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಾವು ಮದುವೆಗೆ ಅಂತ ಬರ್ತಿರೋದು 2ನೇ ಸಲ. ಲಾಸ್ಟ್ ಮಂತು ನನ್ನ ಚಿಕ್ಕಪ್ಪನ ಮಗ ತಮ್ಮನ ಮದುವೆನೂ ಹಾಗೆ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲೇ ಆಗಿದ್ದು. ಸೊ ಇವ್ರದ್ದು ಅಷ್ಟೇ ದೇವಸ್ಥಾನದಲ್ಲೇ ಪೂಜೆ ತಾಳಿ ಕಟ್ಟಿ ಮದುವೆ ಎಲ್ಲ ನಡೀತಾ ಇದೆ. ಈಗ ಸ್ವಲ್ಪ ಜನಗಳು ಈಗ ದೇವಸ್ಥಾನದಲ್ಲೇ ಮದುವೆ ಮಾಡೋದಕ್ಕೆ ತುಂಬ ಮಹತ್ವ ಕೊಡ್ತಾರೆ. ದೇವರ ಸ್ಥಾನದಲ್ಲಿ ದೇವ್ರ ಎದುರಿಗೆ ಮದುವೆ ಆದರೆ ತುಂಬ ಒಳ್ಳೆಯದು ಅಂತ ಹೇಳಿ ಮೊದಲು ಹಳ್ಳಿಗಳ ಕಡೆ ಮನೆ ಹತ್ರನೇ ಚಪ್ಪರ ಹಾಕಿ ಎಲ್ಲ ಮದುವೆ ಮಾಡ್ತಾಯಿದ್ರು. ಈಗ ಎಲ್ಲ ಚೌಟ್ರಿಗಳಲ್ಲಿ ಮಾಡ್ತಾರೆ. ಮತ್ತು ಇಲ್ಲಿ ದೇವಸ್ಥಾನದಲ್ಲೇ ತುಂಬ ಮದುವೆಗಳಾಗುತ್ತೆ ಈಗಂತೂ. ಸೊ ಯಾರೂ ಅಷ್ಟು ಗ್ರ್ಯಾಂಡಾಗಿ ಮದುವೆ ಎಲ್ಲ ಆಚರಣೆ ಮಾಡೋಕ್ಕೆ ಅಷ್ಟು ದುಂದು ವೆಚ್ಚ ಮಾಡೋಕ್ಕೆ ಇಷ್ಟಪಡಲ್ಲ ಒಬ್ಬೊಬ್ಬರು. ಹಾಗಾಗಿ ಸಿಂಪಲ್ಲಾಗಿ ದೇವಸ್ಥಾನದಲ್ಲೇ ಮದುವೆ ಮಾಡ್ಕೊತೀವಿ ಅಂತ ಹೇಳಿ ಸೊ ಇವರು ಚೌಟ್ರಿಲೇ ಮಾಡಿದರು. ಬಟ್ ದೇವಸ್ಥಾನದಲ್ಲಿ ತಾಲಿ ಕಟ್ಕೊಂಡು ಆಮೇಲೆ ಚೌಟ್ರಿಯಲ್ಲಿ ಊಟಕ್ಕೆ ಮತ್ತು ರಿಸೆಪ್ಷನ್ನು ಎಲ್ಲ ನೈಟು ಎಲ್ಲ ಚೌಟ್ರಿಲೇ ನಡೆದಿದೆ. ಈಗ ಧಾರೆ ಮಾತ್ರ ದೇವಸ್ಥಾನದಲ್ಲಿ ದೇವ್ರ ಮುಂದೆನೇ ಆಗಬೇಕು ಅಂತ ಹೇಳಿ ಹುಡುಗನ ಅಪ್ಪ ಅಮ್ಮ ಹೇಳಿದ್ರು ಅಂತ ಇವರು ದೇವಸ್ಥಾನದಲ್ಲೇ ತಾಲಿ ಕಟ್ತಾ ಇರೋವಂಥದ್ದು. ತುಂಬ ಶ್ರೇಷ್ಠವಾದದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಈಗ ಪಾರ್ಟಿ ಹಾಲಲ್ಲಿ ಧಾರೆ ಮುಹೂರ್ತ ನಡೀತಾ ಇದೆ. ಮದುವೆ ಮುಗಿಸ್ಕೊಂಡು ಹೀಗೆ ಜಯನಗರ 4th ಬ್ಲಾಕಿಗೆ ಬಂದ್ವಿ. ಇವತ್ತು ಸಂಡೇ ಅಲ್ವಾ, ತುಂಬ ಶಾಪಿಂಗ್ ಐಟಮ್ಸ್ ಇರುತ್ತೆ ಅಂತ ಹೇಳಿ ನನ್ನ ಮಗಳಾಗಲೇ ಗೊಂಬೆಗಳದ್ದು ಅಂಗಡಿಗೆ ಬಂದು ನೋಡ್ತಿದ್ದಾಳೆ. ಏನದು ಶಾಪ್ನರ ಇಷ್ಟೊಂದಿದೆ ಶಾಪಿಂಗ್ ಟಾಪ್ಸ್ಗಳು. ಚೆನ್ನಾಯ್ತಲ್ಲ, ನೋಡು ಎಷ್ಟು ಅಂತ ಕೇಳು. ಇರೋ ಥರದ್ದೇ ಬೇಡ, ಹೊಸ ಥರ ತಗೋ. ನೋಡಿ ಸ್ವೆಟರ್ಗಳೆಲ್ಲ ರಾಶಿ ಇದೆ. ಯಾವ್ದು ತೊಗೊಂಡ್ರು 200 ಸೆಲೆಕ್ಟ್ ಮಾಡ್ಕೊಬೇಕು. ಅದರಲ್ಲಿ ಎಲ್ಲ ನೋಡ್ತಾ ಇದ್ದೀವಿ. ಕಡೆ ಎಲ್ಲ ಟಾಪ್ಸ್ಗಳಿದೆ, ಕಡೆ ಎಲ್ಲ ಟಾಯ್ಸ್ದು. ಇದು ಕಾಂಪ್ಲೆಕ್ಸ್, ಜಯನಗರ ಕಾಂಪ್ಲೆಕ್ಸು. ಇದು ಬಸ್ ಸ್ಟಾಪು. ಸ್ವೆಟರ್ಸ್. ಈ ರೋಡ್ ಫುಲ್ಲು ಶಾಪಿಂಗ್ ಏರಿಯಾನೇ. ಆ ಕಡೆ ಪಕ್ಕದಲ್ಲಿ ಕಾಂಪ್ಲೆಕ್ಸ್ ಇದೆ, ಅದರೊಳಗೂ ಫುಲ್ ಶಾಪಿಂಗ್ ಐಟಮ್ಸ್ ಇರುತ್ತೆ.
ಜಯನಗರ ಅಂದರೆ ಈ ರೀತಿ ಟಾಪ್ಸ್ ಆಗಿರ್ಬೋದು, ಸ್ಲಿಪ್ಪರ್ಸು, ಟಾಯ್ಸು, ಶೂಸ್ಗಳು, ಟಾಪ್ಸು, ಲೇಡೀಸ್ಗಂತೂ ಕಾಲೇಜ್ಗೆ ಹೋಗೋ ಹುಡುಗಿಯರಿಗಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರೋದೆಲ್ಲ ಸಿಗುತ್ತೆ. ಸೊ ನೋಡಿ ಇಲ್ಲಿ ಒಡವೆನೂ ಇದೆ. ಸೊ ತುಂಬ ಚೆನ್ನಾಗಿದೆ ಡಿಸೈನ್ಸು, ಬ್ಯಾಂಗಲ್ಸು, ನೆಕ್ಲೇಸ್, ಲಾಂಗ್ ಚೈನ್ಸ್ ಮತ್ತು ಈಗ ಟ್ರೆಂಡಿಂಗಲ್ಲಿರೋಂಥ ಎಲ್ಲ ಡಿಸೈನ್ಗಳು ಇದೆಲ್ಲ ತುಂಬ ಚೆನ್ನಾಗಿತ್ತು. ನಾನು ನೋಡ್ತಾ ಇದ್ದೆ ಹಾಗೆ ಯಾವ ರೀತಿ ಕಲೆಕ್ಷನ್ಸ್ ಇದೆ ಅಂತ. ನೀವು ಜಯನಗರ, ಮಲ್ಲೇಶ್ವರಂ ಅಲ್ಲೆಲ್ಲ ಬಂದರೆ ಈ ರೀತಿ ಐಟಮ್ಸ್ ಫುಲ್ಲು ನೋಡ್ಬೋದು. ಚಿಕ್ಕಪೇಟೆನಲ್ಲೂ ಸಿಗುತ್ತೆ, ಬಟ್ ಇಷ್ಟೊಂದು ಕಲೆಕ್ಷನ್ಸ್ ಇರಲ್ಲ ಚಿಕ್ಕಪೇಟೆನಲ್ಲಿ. ಸ್ವಲ್ಪ ಅಂದರೆ ಒಳಗಡೆ ಹೋಗಬೇಕು, ರಾಜಾ ಮಾರ್ಕೆಟಲ್ಲಿ ಇರುತ್ತೆ. ಬಟ್ ಈ ರೀತಿ ಅಂದರೆ ಟಾಪ್ಸ್ಗಳು ಅದೆಲ್ಲ ಅಷ್ಟಿರಲ್ಲ ಇದರಲ್ಲಿ, ಬಟ್ ಅಂಗಡಿಲೇ ತೊಗೊಬೇಕು. ಇಲ್ಲಾದರೆ ಸ್ಟ್ರೀಟ್ ಶಾಪಿಂಗ್ ಅಲ್ವಾ, ಜಯನಗರ್, ಮಲ್ಲೇಶ್ವರಂ ಎಲ್ಲ ಸ್ಟ್ರೀಟ್ ಶಾಪಿಂಗು ತುಂಬ ಚೆನ್ನಾಗಿರುತ್ತೆ. ಯಾವುದು ತಗೋ, ಯಾವುದಾದ್ರು ಒಂದು, ಎಲ್ಲ ನೋಡ್ತೀಯ. ಎಷ್ಟು ಟಾಪ್ಸು? ಎಲ್ಲ ಸೆಟ್ಟಾ ಅಥವಾ ಶಾಪಿಂಗಿಗೆ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಸ್ಯಾಟರ್ಡೆ ಸಂಡೇ ಫುಲ್ ಕ್ರೌಡ್ ಇರುತ್ತೆ. ತುಂಬ ಐಟಮ್ಸ್ಗಳಿರುತ್ತೆ ನೋಡಿ. ಈ ಥರ ಡ್ರೆಸ್ ಮೆಟೀರಿಯಲ್ಸು, ಕುರ್ತಾಸು, ರೆಡಿಮೇಡು ಎಲ್ಲ ಸಿಗುತ್ತೆ. ತುಂಬ ಚೆನ್ನಾಗಿರೋಂಥದ್ದು ಫ್ಯಾನ್ಸಿ ಐಟಮ್ಸು, ಬ್ಯಾಗ್ಸ್ಗಳು, ಕ್ಯಾಪು, ಮಕ್ಕಳಿಗೆ, ದೊಡ್ಡವ್ರಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಬಾರ್ಗೇನ್ ಏನಿರೋದಿಲ್ಲ, ಫಿಕ್ಸೆಡ್ ರೇಟ್ ಇರುತ್ತೆ. ಸೊ ಓಕೆ, ವರ್ತ್ ಅನಿಸುತ್ತೆ. ನಾವು ಅಂಗಡಿಗೆ ಹೋಗಿ ತುಂಬ ಕಾಸ್ಟ್ಲಿ ಕೊಟ್ಟು ತೊಗೊಳ್ಳೋ ಬದಲು ಇಲ್ಲಿ ತೊಗೊಂಡ್ರೆ ವರ್ತ್ ಅನಿಸುತ್ತೆ. ನೋಡಿ ಇವಾಗೆಲ್ಲ ಸ್ವೆಟರ್ಸ್ ಎಲ್ಲ ಕಾಲೇಜ್ ಹುಡುಗಿರ್ಗೆ ಹಾಕೊಂಡು ಹೋಗೋದು, ಆಫೀಸ್ಗೆ ಹಾಕೊಂಡು ಹೋಗೋ ಥರ ಫ್ಯಾನ್ಸಿ ಥರ ಇತ್ತು. ಅಮ್ಮಂಗೆಲ್ಲ ಹಾಕೊಳ್ಳೋ ಥರ ಇರಲಿಲ್ಲ. ಹಾಗಾಗಿ ಅಮ್ಮ ನೋಡಿದ್ರು ತುಂಬ ಚೆನ್ನಾಗಿರೋವಂಥದ್ದು ಇದೆಯೇನೋ ಅಂತ. ಒಂದೊಂದು ತಲೆ ಮೇಲಿಂದ ಹಾಕೊಳ್ಳೋ ಅಂಥದ್ದಿದೆ, ಒಂದು ಮುಂದೆ ಜಿಪ್ಪೆಲ್ಲ ಇದೆ. ಸೊ ಅಮ್ಮಂಗೆ ಯಾಕೋ ಇಷ್ಟ ಆಗಲಿಲ್ಲ ಈ ರೀತಿದು. ಅಲ್ಲೇ ನೋಡಿದೆ ತಾನೆ, ಬಾ ಒಂದು ತಗೊಂಡಾಯ್ತಲ್ಲ. ಹಾಂ, ರೈನ್ಬೋ ತಗೊಂಡಾಯಿತು. ಫುಲ್ ಟಾಪ್ಸ್ 850 बोला लास्ट ಸ್ಕ್ರೀನ್ ದಿಮ್ ಕವರ್. ಇದು ಸ್ಕ್ರೀನ್ ಅಂಗಡಿ. ಸೊ ಯಾವ ರೀತಿ ಕರ್ಟನ್ಸ್ ಬೇಕೋ ಎಲ್ಲ ತೊಗೊಬೋದು. ಇದು ಬರೀ ಇದು ದಿಮ್ ಕವರ್ಗಳು, ಬೆಡ್ಶೀಟ್ ಇದು ಕವರ್ಗಳಿದ್ದು. ಇದೆಲ್ಲ 250, 300 ರೇಂಜಲ್ಲಿತ್ತು. ಕಾಟನ್ನು ಪಿಲ್ಲೋ ಕವರ್ಸ್ಗಳಿದೆಲ್ಲ. ಸೊ ನೋಡ್ಬೋದು, ನಾವು ಸುಮಾರು ನೋಡಿದ್ವಿ. ಅಕ್ಕ, ಅಮ್ಮ ಎಲ್ಲ ತೊಗೊಂಡ್ರು ಪಿಲ್ಲೋ ಕವರ್ಸ್ ಬೇಕು ಅಂತ ಹೇಳಿ. ಚೆನ್ನಾಗಿತ್ತು ಕಾಟನ್ನ, ಏನು ಬಬಲ್ಸ್ ಬರ್ತಿರಲಿಲ್ಲ, ನೀರಿಗೆ ಹಾಕಿದ್ರೆ ಏನು ಶಿಂಕ್ ಆಗಲ್ಲ, ಏನೂ ಇಲ್ಲ, ಆ ರೀತಿ ಇತ್ತು, ಚೆನ್ನಾಗಿತ್ತು. ಮತ್ತು ಕರ್ಟನ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿರೋ ಅಂಥದ್ದಿತ್ತು. ಪ್ಲೈನ್ ಇತ್ತು, ಡಿಸೈನ್ ಇರೋ ಅಂಥದ್ದಿತ್ತು. ಎಷ್ಟಿದು ಕರ್ಟನ್? ಇದು 650 1 पीस. दो साइज वाला विंडो से प्लाइन ये वाला सगुन विंडो का 650 फोर का 750. कौन सा ना सिलेक्शन रोड स्कैन करेगा ನೋಡಿ ಮುಂದೆ ಕರಿ ದೊಡ್ಡಮ್ಮನ देखो 500 450. ಅಂದರೆ ಇಲ್ಲೆಲ್ಲ ಬಂದರೆ ಫ್ಯಾನ್ಸಿ ಆಗಿರೋವಂಥ ಕಲೆಕ್ಷನ್ಸ್ ಇರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ ಚಾಯ್ಸ್ ಮಾಡ್ಬೋದು. ಎಲ್ಲ ಥರದಲ್ಲೂ ಅಷ್ಟೇ, ಕರ್ಟನ್ಸ್ ಆಗಿರ್ಬೋದು, ಒಂದು ಡ್ರೆಸ್ ಆಗಿರ್ಬೋದು, ಯಾವುದಾದ್ರೂ ಅಷ್ಟೇ ಎಲ್ಲ ಫ್ಯಾನ್ಸಿ ಥರ ಐಟಮ್ಸ್ ಇರುತ್ತೆ. ನೋಡಿ ತೊಗೊಬೋದು ಇಷ್ಟ ಆದರೆ. ಸಂಡೇ ಇರೋದ್ರಿಂದ ಎಲ್ಲ ಫ್ರೀ ಇರ್ತಾರೆ, ಹಾಗಾಗಿ ತುಂಬ ರಶ್ ಇರುತ್ತೆ ಸಂಡೇಸ್. ಎಷ್ಟು ಟಾಪ್ಸ್ ಅಂಗಡಿಗಳಿದೆ ಅಂದರೆ ಯಾವ್ದು ತೊಗೊಳ್ಳೋದು ಯಾವ್ದು ಬಿಡೋದು ನೋಡಿ ಫುಲ್ಲು ಯಾವ್ದು ತೊಗೊಳ್ಳೋದು ಅಂತಲೇ ಕನ್ಫ್ಯೂಸ್ ಆಗಿಬಿಡುತ್ತೆ. ಇದು ರೆಡಿಮೇಡ್ ಬ್ಲೌಸ್ದು ಅಂಗಡಿ. ಇದು ಸ್ಯಾರಿಗಳು, ಡಿಸೈನರ್ ಸ್ಯಾರಿಗಳೆಲ್ಲ ತುಂಬ ಇತ್ತು ನೋಡಿ. ಎಷ್ಟು ಚಿಕ್ಕ ಚಿಕ್ಕ ಅಂಗಡಿಗಳಲ್ಲೂ ಅಷ್ಟು ಜನ ತುಂಬಿರ್ತಾರೆ. ಮತ್ತು ಸ್ಟ್ರೀಟ್ ಶಾಪಿಂಗಿಗೆ ತುಂಬ ಜನ ಇಲ್ಲಿ. ಸುಮಾರು ಕಾಲೇಜ್ ಹುಡುಗಿರೇ ತುಂಬ ಜನ ಇದ್ದರು ಇಲ್ಲಿ. ಇದೇ ಬೇರೆ ಥರ ಎಲ್ಲ. ಇವಾಗ ಚಳಿ ಅಲ್ವಾ, ಹಾಗಾಗಿ ಸ್ವೆಟರು, ಸ್ಯಾಕ್ಸು, ಮಕ್ಕಳದು, ದೊಡ್ಡವ್ರದ್ದು ಅದೇ ಜಾಸ್ತಿ. ಅಮ್ಮ ಈ ಕಡೆ ಏನಿಲ್ಲ, ಅಲ್ಲಿಗೆ ಹೋಗ್ಬೇಕು, ಆ ಕಡೆ ಬನ್ನಿ. ಸ್ಲಿಪ್ಪರ್ಸು ಅದೆಲ್ಲ ಆ ಕಡೆ ಹೋಗೋಣ ನಡಿ. ಅಲ್ಲಿ ಈ ಕಡೆ ಇಲ್ಲ ಏನೋ. ಎಷ್ಟಿದು ಸೆಟ್ಟು? ಯಾವುದು 650 650 ಇಲ್ಲ, ಬೇರೆ ಬೇರೆ ರೇಟ್ ಇದೆ. ಕಾಟನ್ ಎಮ್ ಇದು ಎಕ್ಸೆಲ್ ಇದೆಯಾ?
ಟೈಮಲ್ಲಿಲ್ಲ ಆ ಥರದ್ದು ಎಷ್ಟು ಚೆನ್ನಾಗಿ ಬರುತ್ತೆ. ಯಾವುದು ಬೇಕು ಅಂದ್ರಲ್ಲ ಬ್ಯಾಗ್ಸ್ಗಳು ಸ್ಲಿಪ್ಪರ್ಸ್ ಇಲ್ಲೇ ಇದೆ ಬ್ಯಾಗ್ಸ್ ಸಿಗ್ತಾ ಇದು ನಿಮ್ಗೆ ದೊಡ್ಡ ಇಲ್ಲ ಅಲ್ಲಿದೆ ನೋಡಿ ಎಷ್ಟು ಬ್ಯಾಗ್ಸ್ 50-200 ಸ್ವಲ್ಪ ಚಿಕ್ಕ ಸೈಜು ಇದು 150 ಆ ಕಡೆ 200 ಏನು ಬಟ್ಟೆ ಹಾಕ್ಕೊಳಕ್ಕಾಗುತ್ತೆ ಈ ಸೈಜ್ ತಗೊಳ್ಳಿ ನಾವು ತಗೊಂಡಿರೋದೇ ಥರ ಅದಾಗುತ್ತೆ ನೋಡಿ ಪಿಂಕ್ ಕಲರ್ ಕ್ಯಾಮಲ್ 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 ಹತ್ತು ಬೇರೆ ಬೇರೆ ಹಾಂ ನೋಡು ಎಷ್ಟು ಶೂ ಎಲ್ಲ 400 ಅಂತೆ. ಮೊದಲು ನಾವು ಕಾಲೇಜಿಗೆ ಬರ್ತಾ ಇದ್ದಾಗ ನಾನು ಓದಿದ್ದು ಇಲ್ಲಿ ಜಯನಗರಲ್ಲಿ ಎಷ್ಟು ಚೀಪಾಗಿ ಸಿಗ್ತಾಯಿತ್ತು ಅಂದರೆ ಅವಾಗಲೂ ನಾವು ಸ್ಯಾಟರ್ಡೇ ಸಂಡೇಸ್ ಬರ್ತಾ ಇದ್ವಿ. ಬ್ಯಾಗ್ಸ್ ಆಗಿರ್ಬೋದು, ಟಾಪ್ಸ್ಗಳು, ಡ್ರೆಸ್ಗಳು ಎಲ್ಲ ನೋಡ್ತಾ ಇದ್ವಿ, ಸ್ಲಿಪ್ಪರ್ಸು ಎಲ್ಲನೂ. ಎಷ್ಟು ಸ್ಲಿಪ್ಪರ್ಸ್ ಎಲ್ಲ 150-100 ಆ ರೇಂಜಲ್ಲಿ ಸಿಗ್ತಾಯಿತ್ತು. ಬ್ಯಾಗ್ಸ್ಗಳು ಅಷ್ಟೇ ಎಷ್ಟು ಕಣ್ಣಿಗೆ ಬೇಕಾದ ಥರ ಇರ್ತಾಯಿತ್ತು, ಎಲ್ಲನೂ 150-200 ರೇಂಜಲ್ಲಿ ಇರ್ತಾಯಿತ್ತು. ಸೊ ಈಗಂತೂ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಎಲ್ಲನೂ. ನನ್ನ ಮಗಳಂತೂ ಬಿಡ್ತಾನೆ ಇಲ್ಲ, ಸ್ಲಿಪ್ಪರ್ಸ್ ತೊಗೋತೀನಿ, ಶೂ ನೋಡ್ತೀನಿ ಅಂತ ಎಲ್ಲ ಹಾಕ್ಕೊಂಡು ಟ್ರೈ ಮಾಡಿ ನೋಡ್ತಾನೆ ಇದ್ದಾಳೆ. ಅಮ್ಮ ಇದು ಚೆನ್ನಾಗಿದೆಯಾ ನೋಡು, ಅದು ನೋಡು ಅಂತ ಏನು ನೋಡೋಕ್ಕೂ ಬಿಡ್ತಿಲ್ಲ. ಅಮ್ಮ ಅಮ್ಮ ಅಂತ ಕೂಗ್ತಾನೆ ಇದ್ದಾಳೆ. ಈ ಥರದ್ರಲ್ಲಿ ಇರ್ಬೋದು ನೋಡಿ, ಈ ಥರದ್ರಲ್ಲಿರುತ್ತೆ. ಇದರಲ್ಲಿರ್ಬೋದು. ಸ್ಟ್ರೀಟ್ ಶಾಪಿಂಗ್ ಅಂದರೆ ನಿಮಗೆ ಗೊತ್ತೇ ಇರುತ್ತೆ, ಅದರಲ್ಲಿ ಏನು ಕಂಪ್ನಿ ಐಟಮ್ಸ್ ಏನು ಇರೋದಿಲ್ಲ. ಸೊ ಬಟ್ ಯೂಸ್ ಮಾಡ್ಬೋದು, ಅಂದರೆ ಮತ್ತೆ ಮತ್ತೆ ತೊಗೊತಾ ಇರ್ತೀವಲ್ವ, ಹಾಗಾಗಿ ಅಷ್ಟು ಕಾಸ್ಟ್ಲಿದೇನು ಇರೋದಿಲ್ಲ. ಡೈಲಿ ಯೂಸ್ಗೆ ಆಗೋವಂಥದ್ದೇ ಇರುತ್ತೆ. ಸೊ ಚೆನ್ನಾಗಿರುತ್ತೆ, ಫ್ಯಾನ್ಸಿಯಾಗಿರುತ್ತೆ. ನನಗೂ ತುಂಬ ದಿನದಿಂದ ಕ್ರಾಕ್ಸ್ ತೊಗೋಬೇಕು ಅಂತ ಇಷ್ಟ ಇತ್ತು, ಹಾಗಾಗಿ ನೋಡೋಣ ಈ ಸತಿ. ಲಾಸ್ಟ್ ಟೈಮ್ ಬಂದಾಗಲೂ ನೋಡಿ ಹೋಗಿದ್ದೆ, ಬಟ್ ತೊಗೊಂಡಿರಲಿಲ್ಲ. ಸೊ ಅದಕ್ಕೆ ಈ ಸಲ ತೊಗೊಳ್ಳೋಣ ಅಂತ ಹೇಳಿ, ವೈಟ್ ಕಲರ್ ಕ್ರಾಕ್ಸ್ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ನನ್ನ ಸೈಜು ನನಗಿಷ್ಟ ಆಗಿದ್ರಲ್ಲಿ ಸಿಗಲಿಲ್ಲ, ಬಟ್ ಬೇರೆ ಥರದ್ದು ತೊಗೊಂಡೆ. ಚೆನ್ನಾಗಿದೆ, ವೈಟ್ ಕಲರ್ದು 500. ಓಕೆ, ಹಾಕ್ಕೊಂಡು ಹೋಗ್ಬೋದು ಎಲ್ಲಾದರೂ 1-2 ಸತಿ. ಇದೇನು ಕಂಪ್ನಿ ಪ್ರಾಡಕ್ಟ್ ಅಲ್ಲ, ಬಟ್ ಚೆನ್ನಾಗಿರುತ್ತೆ, ಯೂಸ್ ಮಾಡ್ಬೋದು. ನನ್ನ ಮಗಳಾಗಲೇ ಅಮ್ಮ ನನಗೆ ಅದನ್ನು ಕೊಡಿಸು, ಇದನ್ನು ಕೊಡಿಸು, ಸ್ಲಿಪ್ಪರ್ ಕೊಡಿಸು ಅಂತೆಲ್ಲ ಆಗಲೇ ಸ್ಟಾರ್ಟ್ ಮಾಡಿದ್ಲು. ಎಲ್ಲ ಕಡೆನೂ ಹೋಗೋದು, ಹಾಕ್ಕೊಳ್ಳೋದು, ಟ್ರೈ ಮಾಡಿ ನೋಡೋದು, ಆ ರೀತಿ ಮಾಡ್ತಿದ್ಲು. ತುಂಬ ಸ್ಲಿಪ್ಪರ್ಸ್ಗಳಿದೆ ಅವಳಿಗಂತೂ. ಶೂ ಹಾಕ್ಕೊತಾರೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಸುಮ್ಮನೆ ವೇಸ್ಟು ಅಂತ ಹೇಳಿ ಬೇಡ ಅಂತ ಅಂತೀನಿ. ಬಟ್ ಅವಳು ಎಲ್ಲಾದರೂ ಹೋದಾಗ ನೋಡಿದ್ರೆ ಮಾತ್ರ ಬಿಡೋದಿಲ್ಲ, ಯಾವ್ದಾದ್ರು ಒಂದು ತೊಗೊಳ್ಳೇಬೇಕು ಅವಳಿಗೆ. ಈಗಂತೂ ಎಲ್ಲದ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸ್ಲಿಪ್ಪರ್ಸು, ಶೂಸು, ಈ ಥರ ಸೆಟ್ಟು, 3 ಪೀಸ್ ಸೆಟ್ಟು ಇಲ್ಲೆಲ್ಲ ತುಂಬ ಇದೆ. ವೆರೈಟಿ ಕಲೆಕ್ಷನ್ಸು, ಆದರೆ ತುಂಬ ಕಾಸ್ಟ್ಲಿ, ಎಲ್ಲ 1000 ಮೇಲೆ ಹೇಳ್ತಿದ್ದಾರೆ. ಸೊ ನೋಡಿ ತೊಗೊಬೋದು, ಯಾವ್ದು ಕಮ್ಮಿ ಇದೆಯೋ ಅದು ನೋಡಿ ಸೆಲೆಕ್ಟ್ ಆದರೆ ತೊಗೊಬೋದು. ಅಷ್ಟು ಸ್ಲಿಪ್ಪರ್ಸ್ ಇದೆ ಅದರಲ್ಲಿ. ನಮಗೆ ಸೈಜು ಸಿಗಬೇಕಲ್ಲ, ಒಂದೊಂದು ನಮಗಿಷ್ಟ ಆಗಿದ್ರಲ್ಲಿ ಸೈಜ್ ಸಿಗೋಲ್ಲ, ಸೈಜ್ ಇದ್ದಿದ್ರಲ್ಲಿ ನಮಗಿಷ್ಟ ಆಗೋಲ್ಲ. ಸೊ ಹಾಗಾಗಿತ್ತು. ಇಲ್ಲಂತೂ ನೋಡಿ ಎಷ್ಟು ಅಂಗಡಿಗಳಿದೆ ಅಂತ ಸ್ಲಿಪ್ಪರ್ಸು. ಫುಲ್ಲು ಈ ಸ್ಟ್ರೀಟಲ್ಲಿ ಫುಲ್ಲು ಸ್ಲಿಪ್ಪರ್ಸ್ ಅಂಗಡಿಗಳೇ ಇದೆ ತುಂಬ. ನಮಗೆ ಸ್ವಲ್ಪ ದೊಡ್ಡ ಸೈಜೇ ಬೇಕು, 10 ಆ ಥರ ಬೇಕು ಸೈಜು. ಹಾಗಾಗಿ ಎಲ್ಲೂ ಆ ಸೈಜ್ ಸಿಗ್ತಾನೆ ಇರಲಿಲ್ಲ, ಎಲ್ಲ 8, 9 ಆ ರೀತಿ ಇತ್ತು. ಅಂದರೆ ಸೈಜು ಇದು ಏನು ಅಂದರೆ ಇದೆಲ್ಲೂ ಸ್ಲಿಪ್ಪರ್ಸ್ ಎಲ್ಲ ಏನು ಕಂಪ್ನಿದಲ್ವಲ್ಲ, ಹಾಗಾಗಿ ಸೈಜ್ಗಳು ಅಷ್ಟು ಕರೆಕ್ಟಾಗಿರೋದಿಲ್ಲ. ಹಾಗಾಗಿ 10, 11 ಇರುತ್ತೆ ಒಂದೊಂದರಲ್ಲಿ ಸೈಜ್ಗಳು. ಹಾಗಾಗಿ ಸುಮಾರಲ್ಲಿ ನಮ್ಗೆ ಬೇಕಾಗಿದ್ದಲ್ಲಿ ಸೈಜೇ ಸಿಗ್ತಾ ಇರಲಿಲ್ಲ. ಇಲ್ಲಿ ಹಿಯರಿಂಗ್ಸ್ ಎಲ್ಲ ನೋಡೋಣ ಅಂತ ಬಂದ್ವಿ. ನನ್ನ ಮಗಳು ಎಲ್ಲೋದ್ರು ಮತ್ತೆ ಕೀ ಬಂಚ್ ಎಲ್ಲ ಹುಡ್ಕೊಂಡು ನೋಡ್ಕೊಂಡು, ಅಮ್ಮ ಇನ್ನೊಂದು ಕೊಡಿಸು ಅಂತ ಹೇಳ್ತಾ ಇರೋಳು. ಸೊ ಅವಳಿಗೆ ಆಲ್ರೆಡಿ ಫಸ್ಟ್ ಒಂದು ಕೊಡಿಸಿದ್ದೆ, ಆದ್ರೂ ಹೋದ ಕಡೆ ಎಲ್ಲ ಅದೇ ರೀತಿ ಸಿಗ್ತಾ ಇದ್ವಾ. ಅವಳಮ್ಮ ಇನ್ನೊಂದು ಕೊಡಿಸು ಅಂತ ಹೇಳಿ, ಇಲ್ಲಾಗಲೇ ನನಗೆ ಈ ಥರ ಓಲೆ ಕೊಡಿಸು, ಬಳೆ ಕೊಡಿಸು ಅಂತ ಅಂದ್ಬಿಟ್ಟು ಎಲ್ಲ ಬಂದು ನೋಡ್ತಾ ಇದ್ದಾಳೆ. ಕಂಪ್ನಿ ಸ್ಲಿಪ್ಪರ್ಸ್ಗಳಾದರೆ 8, 9 ಆದರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಬಟ್ ಇದು ಎಲ್ಲ ಸ್ಟ್ರೀಟ್ ಶಾಪಿಂಗ್ದಲ್ವಾ, ಹಾಗಾಗಿ 10, 11 ಬೇಕಾಗುತ್ತೆ ಒಂದೊಂದರಲ್ಲಿ. ಎಷ್ಟು ಅವರು ಲಾಸ್ಟ್ ಸೈಜ್ ಇದು ಸೈಜ್ ಇಲ್ಲ ಅಂತ ಹೇಳ್ತಾರೆ, ಆ ರೀತಿ ಇರುತ್ತೆ.
ಈ ಥರ ಏನಾದರೂ ಶಾಪಿಂಗಿಗೆ ಬಂದಾಗ ಈ ಥರ ಟಾಪ್ಸು ಸೆಟ್ಗಳು ಎಲ್ಲ ತೊಗೊಂಡು ಹೋದರೆ ಸರಿ. ಇಲ್ಲಾಂದರೆ ನಾವು ಈಗ ಆನ್ಲೈನಲ್ಲಿ ಎಷ್ಟು ಕಮ್ಮಿಗೆ ಸಿಗುತ್ತೆ, ಬಟ್ ಶಾಪ್ಗಳಿಗೆ ಹೋದರೆ ತುಂಬ ರೇಟ್ ಹೇಳ್ತಾರೆ. ಹಾಗಾಗಿ ಈ ಥರ ಸ್ಟ್ರೀಟ್ ಶಾಪಿಂಗ್ದು ಚೆನ್ನಾಗಿರುತ್ತೆ. ಸೊ ಅಂದರೆ ಬಟ್ಟೆ ನಾವು ಕ್ವಾಲಿಟಿ ನೋಡಿ ತೊಗೋಬೇಕು, ಆಗ ತುಂಬ ಬಾಳಿಕೆ ಬರುತ್ತೆ. ಇಲ್ಲಾಂದರೆ ಬಟ್ಟೆಗಳು ಸ್ವಲ್ಪ ಅಷ್ಟು ಚೆನ್ನಾಗಿರಲ್ಲ ಒಂದೊಂದು. ಬಟ್ ಮನೆಗೆ ಹೋಗಿ ನೀರಿಗೆ ಹಾಕಿದ ತಕ್ಷಣ ಸಿಂಕ್ ಆಗಿಬಿಡುತ್ತೆ, ಸೈಜ್ ಕರೆಕ್ಟಾಗಿ ಆಗಲ್ಲ. ಹಾಗಾಗಿ ಈ ಥರ ಸ್ಟ್ರೀಟ್ ಶಾಪಿಂಗ್ ಮಾಡಬೇಕಾದ್ರೆ ಒಂದು ಸೈಜ್ ದೊಡ್ಡದೇ ತೊಗೋಬೇಕು. ನಮಗೆ ಎಲ್ಲಿ ಬೇಕು ಅಂದರೆ ನಾವು ಎಕ್ಸೆಲ್ಲೇ ತೊಗೊಬೇಕು. ಆವಾಗ ನೀರಿಗೆ ಹಾಕಿದ್ರೂ ಏನೂ ವ್ಯತ್ಯಾಸ ಆಗೋದಿಲ್ಲ, ಆವಾಗ ಕರೆಕ್ಟಾಗಿ ಆಗುತ್ತೆ. ನಾನು ಸುಮಾರು ಟ್ರೈ ಮಾಡಿಬಿಟ್ಟಿದ್ದೀನಿ. ಇಲ್ಲಂತೂ ಸ್ಟ್ರೀಟ್ ಶಾಪಿಂಗಲ್ಲಿ ತೊಗೊಂಡಿರೋ ಡ್ರೆಸ್ಗಳು ನೀರಿಗೆ ಹಾಕಿದ ತಕ್ಷಣ ಶಿಂಕ್ ಆಗುತ್ತೆ. ಹಾಗಾಗಿ ಒಂದು ಸೈಜ್ ದೊಡ್ಡದೇ ತೊಗೊತೀನಿ ನಾನಂತೂ. ನೋಡಿ ತುಂಬ ವೆರೈಟಿ ಡಿಸೈನ್ಸು ಕಲೆಕ್ಷನ್ಸ್ ಎಲ್ಲ ಬಂದಿದೆ. ಸೊ ಬೇಕಂದರೆ ನೋಡ್ಬೋದು. ಸೊ ಅವರು ಎಕ್ಸ್ಚೇಂಜ್ ಕೊಡ್ತೀವಿ ಅಂತ ಹೇಳ್ತಾರೆ, ಬಟ್ ನಮಗೆ ಮರ್ತುಬಿಟ್ಟಿರ್ತೀವಿ ನಾವು ಯಾವ ಅಂಗಡಿಲಿ ತೊಗೊಂಡ್ವಿ ಏನು ಅಂತ. ನಾವು ಒಂದು ಡ್ರೆಸ್ಗೋಸ್ಕರ ಅಷ್ಟು ದೂರದಿಂದ ಬಂದು ಮತ್ತೆ ತೊಗೊಳೋದಕ್ಕಾಗಲ್ಲ ಅಲ್ಲ. ಹಾಗಾಗಿ ತೊಗೋಬೇಕಾದ್ರೆ ಒಂದು ಸೈಜ್ ದೊಡ್ಡದೇ ತೊಗೊಳ್ಳೋಣ ಅಂತ ಹೇಳಿ ನಾನು ಯಾವಾಗಲೂ ಅದೇ ರೀತಿ ತೊಗೊಳ್ಳೋವಂಥದ್ದು. ಈಗ ಮಕ್ಳಿಗೆ ನೋಡೋಣ ಅಂತ ಹೇಳಿ ಟೀ ಶರ್ಟ್ಸ್ಗಳು ಎಲ್ಲ ನೋಡ್ತಾ ಇದ್ದೀವಿ. ಈಗ ತುಂಬ ಚೆನ್ನಾಗಿದೆ. ಈಗ ಚಳಿ ಇರೋದಕ್ಕೂ ಅದಕ್ಕೂ ಫುಲ್ ಸ್ಲೀವ್ಸ್ದು ತೊಗೊಂಡ್ರೆ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಚಳಿಲಿ ಎಲ್ಲಾದರೂ ಬೆಳಗ್ಗೆನೇ ಎದ್ದು ಹೋದಾಗ ಅಥವಾ ಟ್ರಿಪ್ ಹೋದಾಗ ಏನಕ್ಕಾದರೂ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಮಕ್ಳಿಗೂ ಸೊ ನೋಡ್ತಾ ಇದ್ದೀವಿ ಈಗ ಯಾವ್ದು ಚೆನ್ನಾಗಿದೆ ಏನು ಅಂತ ಹೇಳಿ. ಮಕ್ಳನ್ನ ಕರ್ಕೊಂಡು ಬಂದರೆ ಅವ್ರಿಗೆ ಹಾಕಿ ನೋಡಿ ತೊಗೊಬೋದು. ಬಟ್ ಮಕ್ಕಳಿಲ್ಲ ಅಂದರೆ ನಾವು ತೊಗೊಳೋದಕ್ಕೆ ಸ್ವಲ್ಪ ಇದಾಗುತ್ತಾ ಇಲ್ವಾ ಅಂತ ಹೇಳಿ ನೋಡೋದಕ್ಕೆ ದೊಡ್ಡದಾಗಿ ಕಾಣುತ್ತೆ. ಹಾಕಿ ನೋಡಿದ್ರೆ ಸೈಜು ಅಷ್ಟು ಅಂದರೆ ಇವೆಲ್ಲನೂ ಏನು ಕಂಪ್ನಿ ಬಟ್ಟೆಗಳು ಇರಲ್ವಲ್ಲ, ಹಾಗಾಗಿ ಒಂದೊಂದು ಸೈಜ್ ದೊಡ್ಡದೇ ತೊಗೊಳ್ಬೇಕು. ಹಾಗಾಗಿ ನೋಡ್ತಾ ಇದ್ದೀನಿ. ನೆಕ್ಸ್ಟು ಡೈಲಿ ಯೂಸ್ಗೆ ಪ್ಯಾಂಟ್ಸ್ಗಳು, ನೈಟ್ ಪ್ಯಾಂಟ್ಸ್ಗಳಾಗಿರ್ಬೋದು, ಆ ಥರದ್ದೆಲ್ಲ 500ಗೆ 3 ಪೀಸಸ್ಸು ಆ ರೀತಿ ಸೇಲ್ ಮಾಡ್ತಾಯಿದ್ರು. ಮತ್ತು ಇದು ಮಕ್ಕಳಿಗೆ ಚಿಕ್ಕ ಮಕ್ಳಿಗಾಗುವಂಥದ್ದು ಕ್ಯಾಪ್ಸ್ಗಳು ಇದೆಲ್ಲ ತುಂಬ ಇತ್ತು. ಇದೆಲ್ಲ ಬ್ಯಾಗ್ಸ್ಗಳು, ಅಮ್ಮ ಬ್ಯಾಗ್ ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಅವರು ನೋಡ್ತಾಯಿದ್ರು. ಸೊ ನಾವು ಲಾಸ್ಟ್ ಟೈಮ್ ಇಲ್ಲೇ ಜಯನಗರಕ್ಕೆ ಬಂದಾಗ ದೊಡ್ಡ ಬ್ಯಾಗ್ಗಳು ತೊಗೊಂಡು ಹೋಗಿದ್ವಿ. ಅದೇ ರೀತಿ ಬ್ಯಾಗ್ಗಳು ಈಗಲೂ ಇದ್ದಾವೆ. ಸೊ ಅಮ್ಮ ಅದಕ್ಕೆ ನನಗೂ ಬೇಕು ಆ ರೀತಿ ಬ್ಯಾಗು. ಎಲ್ಲಿಗಾದ್ರೂ ಹೋದಾಗ ಒಂದು ಸೆಟ್ ಬಟ್ಟೆ ಇಟ್ಕೊಳ್ಳೋದಕ್ಕಾದ್ರೂ ಆಗುತ್ತೆ ಒಂದಿಬ್ರದ್ದು. ಹಾಗಾಗಿ ದೊಡ್ಡ ಸೈಜೇ ತೊಗೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇದ್ದೆ. ಸೊ ಈಗೆಲ್ಲ ನೋಡ್ತಾ ಇದ್ದೀವಿ. ಲೇಡೀಸ್ಗಂತೂ ಶಾಪಿಂಗ್ ಹೋಗ್ಬಿಟ್ರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಸೊ ನಾವಿಲ್ಲಿ ಏನೂ ಇಲ್ಲ, ನೋಡಿಕೊಂಡು ಒಂದೆರಡು ತೊಗೊಂಡು ಬಂದುಬಿಡೋಣ ಅಂತ ಅಂದ್ಕೊಂಡು ಬಂದ್ವಿ. ಬಟ್ ಇಲ್ಲಾಗಲೇ 3 ಅವರ್ಸ್ ಆಗಿದೆ ನಾವು ಬಂದು. ನೋಡ್ತಾನೇ ಇದ್ದೀವಿ. ಲೈನ್ ಫುಲ್ಲು ಎಷ್ಟು ಹೋದರೂ ಮುಗಿತಾನೇ ಇಲ್ಲ, ಇನ್ನೂ ಇದೆ. ಸೊ ಹಾಗಾಗಿ ಎಲ್ಲ ನೋಡಿಕೊಂಡು ಸೊ ಇಲ್ಲೊಂದು ಬ್ಯಾಗ್ ತೊಗೊಂಡ್ವಿ. ಮತ್ತು ಇಲ್ಲೆಲ್ಲ ನೋಡಿ ಎಷ್ಟು ಚೆನ್ನಾಗಿರೋ ಫ್ರೂಟ್ಸ್ ಎಲ್ಲ ಫ್ರೆಶ್ ಆಗಿದೆ. ನಾನು ಹಲಸಿನಣ್ಣು ಇದೆಯಲ್ವಾ ಕೇಳೋಣ ಅಂತ ಹೋದರೆ 1/4 kgಗೆ 100 ರೂಪಾಯಿ ಹೇಳ್ತಾರೆ ಇಲ್ಲಿ. ಮಕ್ಳಿಗೆ ಬೇಕಾಗಿರೋವಂಥ ಕ್ಲಿಪ್ಸು, ಏರ್ಬೆಂಡ್ಸ್ ಆಗಿರ್ಬೋದು, ತುಂಬ ಎಲ್ಲ ಹೊಸ ಥರ ಡಿಸೈನ್ಸ್ ಇತ್ತು. ಅದನ್ನು ಎಲ್ಲ ಬೇಕಂದು ನನ್ನ ಮಗಳು ಅದನ್ನು ನೋಡಿಬಿಟ್ರೆ ಆಗಲೇ ಅಮ್ಮ ಅದು ಕೊಡಿಸು ಅಂತ ಹೇಳೋಳು, ನೋಡಲಿಲ್ಲ ಅವಳು. ಸೊ ಈ ಕಡೆಯೂ ಅಷ್ಟೇ ಆಟ ಆಡೋ ಅಂಥದ್ದು ತುಂಬ ಚೆನ್ನಾಗಿತ್ತು. ಎಲ್ಲ ಪುಟಾಣಿ ಆಟ ಆಡೋ ಅಂಥದ್ದು ಅಥವಾ ಶೋಗೆ ಇಟ್ಕೊಳ್ಳೋ ಅಂಥ ಐಟಮ್ಸ್ಗಳು, ಗೊಂಬೆಗಳು ತುಂಬ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ನನ್ನ ಮಗಳು ಈ ಕಡೆ ಎಲ್ಲ ನೋಡಲಿಲ್ಲ ಅವಳು, ಹಾಗಾಗಿ ಏನು ಕೇಳೋಕೆ ಹೋಗಲಿಲ್ಲ. ಈ ಟಾಯ್ಸ್ಗಳಂತೂ ಎಷ್ಟು ಇದ್ದಾವೆ ಅಂದರೆ ಲಾಸ್ಟ್ ಟೈಮ್ ಹಂಗೆ ಇಲ್ಲಿ ಬಂದಾಗ ಟಾಯ್ಸ್ ತೊಗೊಂಡು ಬಂದಿದ್ವಿ. ಅವಾಗಲೂ ಹಂಗೆ ಹಠ ಮಾಡಿದ್ಲು ಟಾಯ್ಸ್ ಬೇಕು ಅಂತ ಹೇಳಿ. ಬಂದ್ರಂತೂ ಮಕ್ಳಿಗೂ ಅಷ್ಟೇ ನಮ್ಗೆ ಇಷ್ಟ ಆದಂಗೆ ಅಲ್ವಾ ಅವ್ರಿಗೂ ಇಷ್ಟ ಆಗ್ತಾ ಇರುತ್ತೆ. ಈಗ ನೋಡ್ತಾ ಇದ್ದಾಳೆ ಏನೇನಿದೆ ಅಂತ ಹೇಳಿ. ನಮ್ಗೆ ಇಷ್ಟ ಆದಂಗೆ ನಮಗೂ ಸ್ಲಿಪ್ಪರ್ಸ್ ಬೇಕು ಅನಿಸುತ್ತೆ, ಡ್ರೆಸ್ ತೊಗೊಳ್ಳೋಣ ಅನಿಸುತ್ತೆ, ಅಥವಾ ಏನಾದರೂ ಬ್ಯಾಗ್ಗಳು ಅವು ಇವು ನೋಡೋಣ ಅನಿಸುತ್ತಲ್ಲ. ಹಾಗೆ ಮಕ್ಳಿಗೂ ಅವ್ರಿಗೂ ನೋಡಿದ್ದೆಲ್ಲ ಬೇಕು ಅನಿಸ್ತಾ ಇರುತ್ತೆ. ಸೊ ನೋಡಿ ಇದೆಲ್ಲ ಬರೀ ಕ್ರಾಕ್ಸ್ದೇ ಒಂದು ಶಾಪು, ಶೂ ಕಾರ್ನರ್ ಅಂತ, ತುಂಬ ಚೆನ್ನಾಗಿದೆ. ಸ್ಪೆಕ್ಸ್ಗಳು ಎಲ್ಲ ಇದೆ. ಇಲ್ಲಿ ಬಂದ್ರಂತೂ ಎಲ್ಲ ಸಿಗುತ್ತೆ, ಏನಿಲ್ಲ ಅನ್ನಂಗಿಲ್ಲ, ಆ ರೀತಿ ಸಿಗುತ್ತೆ. ಬರೀ ಇದೆ ಈ ರೋಡ್ ಉದ್ದಕ್ಕೂ ಬರೀ ಇದೆ ನೋಡಿ. ಇಲ್ಲೊಂದು ಕಡೆ ಇದೆ ಸ್ವೆಟರ್ಸ್ಗಳು, ಇದೆಲ್ಲ 150, 200, 250 ಆ ರೇಂಜಲ್ಲಿದೆ. ಎಲ್ಲಾಗಲೇ ಬಿಟ್ಟಿದ್ದಾರೆ ಕ್ರಿಸ್ಮಸ್ಗೆ ಸ್ಟಾರ್ಸು, ಕ್ರಿಸ್ಮಸ್ ಟ್ರೀ, ಗಿಫ್ಟ್ ಐಟಮ್ಸು ಎಲ್ಲ ಇದೆ. ವಾಸ್ಗಳು, ಫುಲ್ ಗಿಫ್ಟ್ ಝೋನ್ ಇದು, ಈ ಕಡೆನೂ ಎಲ್ಲ ಇದೆ. ನಾವೀಗ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಮೋನು ಯಾವ ಫ್ಲೇವರ್ ಹೇಳು? ಮಕ್ಕಳದು ಚೆನ್ನಾಗಿದೆ, ABC. ಮೋನು ನಿನಗಾಗುತ್ತಾ? ಜಯನಗರದಲ್ಲಂತೂ ಈಗ ದೊಡ್ಡ ಶೋರೂಮ್ಗಳೇ ಆಗಿಬಿಟ್ಟಿದೆ. ಇಲ್ಲಿ ಕಾಂಪ್ಲೆಕ್ಸ್ ಅಕ್ಕಪಕ್ಕದಲ್ಲಿ ಈ ಥರ ಸ್ಟ್ರೀಟ್ ಶಾಪಿಂಗು, ಅದ್ರ ಪಕ್ಕದಲ್ಲಿ ರೋಡಲ್ಲಿ ನೆಕ್ಸ್ಟು ಕಲಾನಿಕೇತನ ಆಗಿರ್ಬೋದು, ಕಲಾಮಂದಿರು, ಮತ್ತು ತನಿಷ್ಕ್, ಗೋಲ್ಡ್ ಜ್ಯುವೆಲರ್ಸ್ ಇರೋವಂಥ ಅಂಗಡಿಗಳು, ದೊಡ್ಡ ಶಾಪ್ಗಳು ತುಂಬ ಇದ್ದಾವೆ. ಜಯನಗರಕ್ಕೆ ಬಂದ್ರಂತೂ ಮದುವೆಯವರಾಗಿರ್ಬೋದು ಅಥವಾ ಏನಾದ್ರು ಫಂಕ್ಷನ್ ಅವರಾಗಿರ್ಬೋದು, ಸ್ಯಾರಿಯಿಂದ ಡಿಸೈನರ್ ವೇರ್ಸಿಂದ ತುಂಬ ಕಲೆಕ್ಷನ್ಸ್ ಇರುತ್ತೆ.
ಸೊ ನಾವು ತುಂಬ ನೋಡಿ ಈಗ ಲಾಸ್ಟಲ್ಲಿ ಜ್ಯೂಸ್ ಕುಡಿದು ನೆಕ್ಸ್ಟ್ ಈಗ ಆಲ್ರೆಡಿ ಟೈಮ್ ಆಗಿದೆ, ಆಗಲೇ 3 o'clock ಏನೋ ಆಗಿದೆ ಅನಿಸುತ್ತಿತ್ತು. ಸೊ ಈಗ ಹೊರಡೋಣ ಅಂತ ಹೇಳಿ ಎಲ್ಲ ಜ್ಯೂಸ್ ಕುಡಿದು ಈಗ ಹೊರಡ್ತಾ ಇದ್ದೀವಿ. ಸೊ ಇವತ್ತಿನ ಜಯನಗರ ಶಾಪಿಂಗ್ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲರೂ ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್.